ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾವು ಅವರೇ ರಾಜರತ್ನಂ ಅವರು ಕ್ಲಾಸ್ 7 ಇದ್ದು ಕ್ವಶನ್ ಆನ್ಸರ್ ಹೇಳಿಕೊಡ್ತೇನೆ. ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದದ್ದು ಆರಿಸಿ ಬರೆಯಿರಿ. ಅನೇ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ದಿಯಾ ಹುವಾ ಹೈ. ಅವರೇ ರಾಜರತ್ನಂ गद्य ಭಾಗದ ಆಕೃತಿ डैश कौन सा है आकृति, उसको अन्नना नेनपु से 4 ऑप्शन दिया है, उसमें से एक आंसर अपने को सेलेक्ट करना है. तेजस्वी ಅವರು ರಾಜರತ್ನಂ ಅವರನ್ನು ಯಾರು ಎಂದು ಭಾವಿಸಿದರು. यहाँ पे ಯಾರು ಎಂದು ಭಾವಿಸಿದರು. कौन करके वो तेजस्वी जी ने राजरत्नम को कौन करके सोच रहा था. भिक्षुका यानी भीख मांगने वाला करके सोचे थे. ತೇಜಸ್ವಿ ಅವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸುತ್ತಿದ್ದರು. ಕವಿತೆಗಳನ್ನು ಸಹಜ ಸೃಷ್ಟಿ, उनको ये नहीं पता था कि वो कवि लोग लिखते हैं करके, वो सोचे थे सहज सृष्टि. दिस इज द आंसर. नेक्स्ट वन, ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು डैश. कुवेंपु जी क्या बोलते हैं, उनके हिसाब से जो भिक्षा यानी कि भीख मांगने आता है उनको भीख नहीं देना नहीं चाहिए, क्योंकि हम लोग उनको ಪ್ರೋತ್ಸಾಹ करते हैं काम ना करने के लिए. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಟು ರೈಟ್ ದ ಆನ್ಸರ್ಸ್ ಇನ್ ಒನ್ ಸೆಂಟೆನ್ಸ್. ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು. ಕ್ಯೂ ವೋ ಭಿಕ್ಷುಕೋಂ ಕಾ ವಿರೋಧ में थे. ಭಿಕ್ಷೆಗೆ ಬರುವವರು ಮೋಸಗಾರರು ಅಥವಾ ಕಳ್ಳರು, ಇಲ್ಲವೇ ದುಡಿದು ತಿನ್ನದ ಸೋಮಾರಿಗಳು. ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂದು ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. ಭಿಕ್ಷಾ जो भीख मांगने आते थे वो लोग ये तो काम नहीं करने वाले आलसी रहते हैं. ಸೋಮಾರಿ यानी आलसी, नहीं तो कಳ್ಳರು. ಭಿಕ್ಷೆಗೆ ಬರುವವರು ಮೋಸಗಾರರು, ಚೀಟಿಂಗ್ करने वाले. कಳ್ಳರು यानी कि क्या बोलते हैं, ಕಳ್ಳರು. नहीं तो ಸೋಮಾರಿಗಳು. ಕಳ್ಳರು यानी चोर. ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದು. उनको हम लोग भिक्षा दे के उनको हेल्प नहीं करना चाहिए करके ಕುವೆಂಪು उसके विरोध में थे. ನೆಕ್ಸ್ಟ್ ವಾಲ, ಕುವೆಂಪು ಅವರನ್ನು ಮನೆಯವರೆಲ್ಲರೂ ಏನೆಂದು ಕರೆಯುತ್ತಿದ್ದರು. ಕ್ಯಾ ಕರ್ಕೆ ಬುಲಾತೆ थे. ಕುವೆಂಪು ಅವರನ್ನು ಮನೆಯವರೆಲ್ಲರೂ ಅಣ್ಣ ಎಂದು ಕರೆಯುತ್ತಿದ್ದರು. ಉಸ್ಕೋ ಅಣ್ಣ ಯಾನೆ ಕಿ ಭಯ್ಯ ಕರ್ಕೆ ಬುಲಾತೆ थे. ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು. ಕ್ಯಾ ನಾಮ್ ತಾ ಉನ್ಕಾ. ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ಇಸ್ ವಾಸ್ ದ ರಾಜ ರತ್ನಂ. ಇಸ್ ಅ ಪೋಯೆಟ್. ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು. ಕ್ಯಾ ಕರ್ಕೆ ಸೋಚ್ತೆ. ಕುವೆಂಪು ಅವರು ಮಕ್ಕಳು ಚಿಕ್ಕವರಿದ್ದಾಗ ಕುವೆಂಪು ಜಿ ಕಾ ಬಚ್ಚೆ ಕವಿತೆಗಳು ಸಹ ಮರ ಗಿಡ ಮತ್ತು ಮಕ್ಕಳಿರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳೆಂದು ತಿಳಿದಿದ್ದಾರೆ. यानी वो ये सोच रहे थे कि ये पोएट ने नहीं लिखा है, ये अपने आप कविता बना है करके वो सोच रहे थे. ಕುವೆಂಪು ಅವರ ಹೆಂಡತಿ ಮಕ್ಕಳ ಹೆಸರೇನು. उनका वाइफ और बच्चों का नाम क्या था. ಕುವೆಂಪು ಅವರ ಹೆಂಡತಿಯ ಹೆಸರು ಹೇಮಾವತಿ. ಕುವೆಂಪುರವರ ಮಕ್ಕಳು ಪೂರ್ಣಚಂದ್ರ, ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಂದುಕಾಲ ಹಾಗೂ ತಾರಿಣಿ ಏನಾಂತ. ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು. ರಾಜರತ್ನಂ ಅವರು ಪುಟ್ಟಪ್ಪನನ್ನು ಕ್ಯಾ ಕರ್ಕೆ ಓ ಮಜಾಕ್ ಕರ್ತೆ. ಪುಟ್ಟಪ್ಪನನ್ನು ಮನೆಗೆ ಬಂದವರೆಲ್ಲರ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡಿದರು. ಕ್ಯಾ ಕರ್ತೆ ಹೈ ಉನ್ಕಾ ಬಚ್ಚೆ, जो भी घर पे आते हैं आगे जाओ करके बोलते हैं, तो वो मजाक कर रहे थे. ಕೆಳಗಿನ ಪ್ರಶ್ನೆಗಳಿಗೆ 3 ವಾಕ್ಯದಲ್ಲಿ 3 या 4 ವಾಕ್ಯದಲ್ಲಿ 4 और 5 सेंटेंस में आंसर देना चाहिए. ಕುವೆಂಪು ಅವರಿಗೆ ಭಿಕ್ಷುಕರ ಬಗ್ಗೆ ಇದ್ದ ಅಭಿಪ್ರಾಯವೇನು. ಕುವೆಂಪು जी को भिक्षुकों के ऊपर क्या ये था, इन्हें भिक्षुकों को क्या सोचते थे.
ಭಿಕ್ಷೆಗೆ ಬರುವವರೆಲ್ಲರೂ ಸಾಮಾನ್ಯವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು बरुववरागिरुत्तारे। यानी जो भी भीख मांगने आते थे, एक तो वो चीटर्स रहते, नहीं तो दिन में आके रात में चोरी करने के लिए कुछ है क्या करके देखने के लिए आते थे करके कुवेंपु सोचते थे। अल्लादे अवरु दुडिदु तिನ್ನಲು इष्टपड़द सोमारिगळु, उसी तरीके से उनको काम करके खाना नहीं खाना है, वो एकदम आलसी लोग थे। ಅಂಥವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದೆಂದು ಕುವೆಂಪು ಅವರ ಅಭಿಪ್ರಾಯವಾಗಿತ್ತು। उनको भिक्षा देके उनको नहीं देना चाहिए करके ಕುವೆಂಪು सोचते थे। ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸಿ ಇದು ಯಾರು ಗೊತ್ತಾ ಎಂದು ಕೇಳಿದರು। ಮಕ್ಕಳು ಪಿಳಿ ಕಣ್ಣು ಬಿಟ್ಟಾಗ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ, ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂ ಅವರ ಪರಿಚಯ ಮಾಡಿಸಿದರು। वो कुवेंपु जी राजरत्नम जी को अपना बच्चों के साथ में कैसा परिचय किया गया है? वो बोलते हैं एक पोयम है बಣ್ಣದ तगड़िन तुत्तूरी कासिगे कोंडनु कस्तूरी। ये पोयम को लिखे हुए किसने लिखा है? राजरत्नम लिखा करके बच्चों को कुवेंपु जी राजरत्नम के बारे में बताते हैं। राजरत्नम ಅವರ ವೇಷಭೂಷಣ ಹೇಗಿತ್ತು? यानी वो कपड़े वगैरह कैसा पहनते थे? वो कपड़े कैसे पहनते थे? यानी ಹಿಂದೊಮ್ಮೆ ರಾಜರತ್ನ ಅವರು ಕುವೆಂಪು ಅವರ ಮನೆಯ ಬಾಗಿಲಿಗೆ ಬಂದಾಗ ಅವರ ಪರಿಚಯವಿಲ್ಲದ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕರಿರಬೇಕೆಂದು ಭಾವಿಸಿದರು, ಮುಂದೆ ಹೋಗುವಂತೆ ಹೇಳಿದರು। ಆಮೇಲೆ ಕುವೆಂಪು ಸ್ವತಃ ರಾಜರತ್ನಂ ಅವರನ್ನು ಒಳಗೆ ಕರೆದುಕೊಂಡು ಬಂದು ತಮ್ಮ ಮಕ್ಕಳಿಗೆ ಅವರ ಪರಿಚಯ ಮಾಡಿಸಿದರು। ಆಮೇಲೆ ಯಾವಾಗಲಾದರೂ ರಾಜರತ್ನಂ ಅವರು ಮನೆಗೆ ಬಂದಾಗ ಮಕ್ಕಳಿಗೆ ತಮ್ಮ ಯಶಿಗಾಗಿ ಮೇಲಿನಂತೆ ಕೇಳುತ್ತಿದ್ದರು। ಸಾರಿ, ದಟ್ ಇಸ್ ನಾಟ್ ಆನ್ಸರ್। राजरत्नम ಅವರ ವೇಷಭೂಷಣಗಳು ಹೇಗಿದ್ದರು? उनका कपड़े वो कैसा पहनते थे राजरत्नम जी ने? राजरत्नम ಅವರು ಬಿಳಿಯ ಅಡ್ಡ ಪಂಚೆಯನ್ನು ಉಟ್ಟಿದ್ದರು। ಏಕ यानी पंचे यानी लुंगी पहने थे, ಬಿಳಿಯ ಅಂಗಿಯನ್ನು ಧರಿಸಿದ್ದರು, ವೈಟ್ ಶರ್ಟ್ पहने थे। ನಸುಕಂದು ದೋತ್ರವನ್ನು ಒದ್ದಿದ್ದರು, एक शॉल पहने हुए थे। ಬಗಲಿನಲ್ಲಿ ಒಂದು ದೊಡ್ಡ जोड़िಗೆಯಂತ ಚೀಲವಿತ್ತು, एक बैग भी लटका हुआ था उनका कंधे पे। ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು? ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ ಬಾಗಿಲು ತೆಗೆಯಲು ಪ್ರಯತ್ನಿಸಿದರು। ಅದನ್ನು ಕಂಡು ಕುವೆಂಪು ಅವರ ಮಕ್ಕಳು ಅವರನ್ನು ಯಾರೋ ಭಿಕ್ಷುಕ, ದಾಸಯ್ಯ ಅಥವಾ ಚಂದ ವಸೂಲಿಗೆ ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು। ಮಕ್ಕಳು ಅವರ ಮಾತನ್ನು ಪಾಲಿಸುತ್ತಿದ್ದರು। ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಬಗ್ಗೆ ಚೈತ್ರ ಕೂಗಿದ, ಅವರ ಮುಂದೆ ಹೋಗಲಿಲ್ಲ। ಮಕ್ಕಳೆಲ್ಲರೂ ಒಟ್ಟಾಗಿ ಮುಂದೆ ಹೋಗುವಂತೆ ಕಿರಿಚಿದಾಗಲೂ ಅವರು ನಿಂತೇ ಇದ್ದರು। ಆಗ ಅವರೆಲ್ಲರೂ ಕುವೆಂಪು ಅವರ ಬಳಿ ಹೋಗಿ, ಯಾವನೋ ಒಬ್ಬ ಮುಂದೆ ಹೋಗು ಎಂದರೆ ಹೋಗದೆ ನಿಂತೇ ಇದ್ದಾನೆ ಎಂದು ದೂರು ಹೇಳಿದರು। ಕುವೆಂಪು ಹೊರಗೆ ಬಂದು ಅವರನ್ನು ನೋಡಿದರೆ ಓ ಬನ್ನಿ ಎನ್ನುತ್ತಾ ಸ್ವತಃ ಗೇಟನ್ನು ತೆಗೆದು ಆ ವ್ಯಕ್ತಿಯ ಮನೆಯೊಳಗೆ ಕರೆದುಕೊಂಡು ಬಂದರು। ತಾವೆಲ್ಲ ಭಿಕ್ಷುಕರೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವ ಕಂಡು ಮಕ್ಕಳು ದಿಕ್ಕು ಸೋಚದೆ ನಿಲ್ಲುವಂತಾಯಿತು। ಅನಂತರ ಅವರು ತಂದೆಯವರಿಂದ ತಿಳಿದುಕೊಂಡರು। ಅದಾದ ಮೇಲೆ ರಾಜರತ್ನಂ ಬಂದಾಗಲೆಲ್ಲ ಒಳಗೆ ಬರಬಹುದೇ, ಮುಂದೆ ಹೋಗಬೇಕೋ ಎಂದು ತಮಾಷೆಗೆ ಮಕ್ಕಳಿಗೆ ಹೇಳ್ತಿದ್ದರು। यानी यहाँ पे राजरत्नम के बारे में बच्चे जाके कुवेंपु से क्या बोलते हैं, कोई एक भिक्षुक आया है, उसको हम लोग बार बार बोल रहे हैं आगे जाने के लिए, लेकिन वो आगे नहीं जा रहा है करके वो बताते हैं। ಸಂದರ್ಭದೊಡನೆ ವಿವರಿಸಿ। उसके बाद में देखो, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ। ಯು ಟು ಮೇಕ್ ಯುವರ್ ಓನ್ ಸೆಂಟೆನ್ಸ್। ಶಿರಸಾವಹಿಸಿ, ಹಿರಿಯರ ಆದೇಶವನ್ನು ಶಿರಸಾವಹಿಸಿ ಪಾಲಿಸಬೇಕು।
ಹಿರಿಯರ ಬಡೋं का बात हमको मानना चाहिए. ಆಕಸ್ಮಿಕ, ಅವರಿಬ್ಬರು ಆಕಸ್ಮಿಕ ಸಂಧಿಸಿದರು. ಛೇಮಾರಿ, ತಪ್ಪು ಉತ್ತರ ಬರೆದ ವಿದ್ಯಾರ್ಥಿಗಳನ್ನು ಕರೆದು ಅಧ್ಯಾಪಕರು ಛೇಮಾರಿ ಹಾಕಿದರು. ಛೇಮಾರಿ ಯಾನೆ ಗಾಲಿ ದೇನ. ಪ್ರೋತ್ಸಾಹ, ಒಳ್ಳೆಯ ಕೆಲಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು. ಅಚ್ಚಾ ಕಾಮ್ ಕೆ ಲಿಯೆ ಹಮ್ ಲೋಗ್ ಪ್ರೋತ್ಸಾಹಿತ್ ಕರ್ನಾ ಚಾಹಿಯೆ. ಕನಿಕರ, ದೀನ ದಲಿತರ ಮೇಲೆ ಕನಿಕರವನ್ನು, ಕನಿಕರ यानी कि काइंडनेस, जो गरीब रहते हैं उनके ऊपर अपने को काइंडनेस रहना चाहिए. ಕನಿಕರ ವಿರಿಸಬೇಕು. ಅಂಗಾಲಾಚು, ಅಂಗಾಲಾಚು यानी कि ರಿಕ್ವೆಸ್ಟ್ ಕರ್ನಾ. ಸಿಕ್ಕಿಬಿದ್ದ ಕಳ್ಳನು ಬಿಡುಗಡೆ ಮಾಡುವಂತೆ ಪೊಲೀಸರಲ್ಲಿ ಅಂಗಾಲಾಚುತ್ತಾನೆ. यानी चोर पुलिसों के साथ में वो क्या बोलते हैं, ರಿಕ್ವೆಸ್ಟ್ करता है कि मुझे छोड़ दो करके. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. विरुद्धार्थक यानी कि विलोम शब्द लिखना है. यहाँ पे आंसर करुणे यानी निष्करुणे, साधारण असाधारण, कप्पु कष्ट इट इज ष्ट, सुख कष्ट यानी मुश्किल, ಪ್ರೋತ್ಸಾಹಿಸು ನಿರುತ್ಸಾಹಿಸು. ಕೆಳಗಿನ ಪದಗಳಿಗೆ ಬಹುವಚನ ರೂಪ ಏಕವಚನ ಬಹುವಚನ. ಭಿಕ್ಷುಕ ಭಿಕ್ಷುಕರು, ಚೀಲ ಚೀಲಗಳು, ಸೋಮಾರಿ ಸೋಮಾರಿಗಳು, ಬಾಗಿಲು ಬಾಗಿಲುಗಳು, ಮಗು ಮಕ್ಕಳು, ಕವಿತೆ ಕವಿತೆಗಳು, ಕವಿತೆ ಕವಿತೆಗಳು. नेक्स्ट ये विभक्ति प्रत्यय. ವಿಭಕ್ತಿ ಪ್ರತ್ಯಯ कौन सा ವಿಭಕ್ತಿ ಪ್ರತ್ಯಯ करके बताना है. ಮನೆಯಿಂದ, ಕಾಲೇಜಿನ, ಊಟವನ್ನು, ಪುಸ್ತಕದ ದಾರಿಯಲ್ಲಿ. ಮನೆಯಿಂದ, ದಿಸ್ ಈಸ್ ದ ಇಂದ ಈಸ್ ಕಮಿಂಗ್, ಸೊ ಇಟ್ಸ್ ಅ ತೃತೀಯ ವಿಭಕ್ತಿ ಪ್ರತ್ಯಯ. ಕಾಲೇಜಿಗೆ, ಹಿಯರ್ ಇಟ್ ಈಸ್ ಕಮಿಂಗ್ ಗ, ಸೊ ಇಟ್ಸ್ ಅ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಊಟವನ್ನು, here it is coming annu, when it will come annu it will be ದ್ವಿತೀಯ ವಿಭಕ್ತಿ ಪ್ರತ್ಯಯ. ಪುಸ್ತಕದ, ಸೃಷ್ಟಿ it is a it will come ಸೃಷ್ಟಿ. ದಾರಿಯಲ್ಲಿ it will come ಅಲ್ಲಿ, so it is ಸಪ್ತಮಿ ವಿಭಕ್ತಿ.